ಸ್ನೇಹಿತರೆ, ನೀವು ಮನೆಯಲ್ಲಿ ಗಜ್ಜರಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಅದನ್ನು ಕುಡಿದು ನೋಡಿ. ಮತ್ತೆ ಅದರ ಜೊತೆಗೊಂದು ಸೀಮಿತ ಪ್ರಮಾಣದ ಬೆಲ್ಲವನ್ನು ಹಾಕಿ ರುಬ್ಬಿ ಅದನ್ನು ಕುಡಿದು ನೋಡಿ. ಆಗ ಮೊದಲಿಗಿಂತ ಎರಡನೇ ಮಿಶ್ರಣ ನಿಮಗೆ ತುಂಬ ಸಿಹಿಯ ಅನುಭವವನ್ನು ತರುತ್ತದೆ. ಅದೇ ರೀತಿಯಲ್ಲೇ ಈ ಸಿನಿಮಾ ನಿಮಗೆ ಪ್ರೀತಿ ಮತ್ತು ಹಾಸ್ಯದ ವಿಷಯಗಳನ್ನು ಮಿಕ್ಸಿಗೆ ಹಾಕಿದಂತಿದ್ದು ಅದೊಂದು ಜ್ಯೂಸ್ನಂತೆ ಸಿಹಿಯ ಭರವಸೆಯನ್ನು ಕೊಡುತ್ತದೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪವನ್. ನೀವು ನೋಡುತ್ತಿರುವುದು ಸಿನಿಮಾ ವಿತ್ ಪವನ್. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಚಿಕ್ಕದಾದ ಈ ವಿಡಿಯೋವನ್ನು ಚೊಕ್ಕದಾಗಿ ನೋಡಿ ಮುಗಿಸೋಣ. ಈ ಸಿನಿಮಾದಲ್ಲಿ ಹೀರೋ ರಾಹುಲ್, ಅವನೊಬ್ಬ ಬಿಂದಾಸ್ ಹುಡುಗ. ಹಾಸ್ಯದ ಮನೋಭಾವ ಹೊಂದಿರುವ ಅವನು ಕಾಲೇಜು ಮುಗಿಸಿ ಹೈದರಾಬಾದ್ಗೆ ಬರುವಾಗ ಏರ್ಪೋರ್ಟ್ನಲ್ಲಿ ಪ್ರಿಯಾ ಎಂಬ ಹುಡುಗಿಯ ಜೊತೆ ಪರಿಚಯವಾಗುತ್ತದೆ. ಪ್ರಿಯಾ ಈ ಚಿತ್ರದ ನಾಯಕ ನಟಿ. ಪ್ರಿಯಾಳನ್ನು ನೋಡಿದ ರಾಹುಲ್ ತುಂಬ ಸರ್ಕಸ್ ಮಾಡಿ ಅವಳ ಜೊತೆ ಸ್ನೇಹವನ್ನು ಸಂಪಾದಿಸುತ್ತಾನೆ. ಇದರ ಮಧ್ಯೆ ಗೋವಾದಲ್ಲಿ ನಡೆಯುತ್ತಿರುವ ತನ್ನ ಸ್ನೇಹಿತನ ಮದುವೆಗೆ ರಾಹುಲ್ ಪ್ರಿಯಾಳನ್ನು ಆಹ್ವಾನಿಸುತ್ತಾನೆ. ಅಲ್ಲೇ ನಡೆಯುವ ಕೆಲವು ಘಟನೆಗಳು ಇವರಿಬ್ಬರ ನಡುವಿನ ಪ್ರೀತಿಯು ಅರಳುವಂತೆ ಮಾಡುತ್ತದೆ. ಇವರ ನಡುವಿನ ಪ್ರೀತಿಯ ಸವಾರಿ ಸುಂದರವಾಗಿ ಸಾಗುವಾಗ ಪ್ರಿಯಾಳ ಅಣ್ಣ ಶಿವ ಇವರ ಮಧ್ಯೆ ಖಳನಾಯಕನಾಗಿ ಪ್ರವೇಶಿಸುತ್ತಾನೆ. ಶಿವನಿಗೆ ಇವರಿಬ್ಬರ ಪ್ರೀತಿ ಇಷ್ಟವಾಗುವುದಿಲ್ಲ. ಆದರೂ ರಾಹುಲ್ ಹೇಗಾದರೂ ಮಾಡಿ ಅವನ ಒಪ್ಪಿಗೆಯನ್ನು ಪಡೆದು ಪ್ರಿಯಾಳನ್ನು ಗೆಲ್ಲಬೇಕೆಂಬ ಹಠ ಹಿಡಿಯುತ್ತಾನೆ. ಮೂಲವಾಗಿ ಹಾಸ್ಯ ಮನೋಭಾವದ ರಾಹುಲ್ ಶಿವನನ್ನು ಈ ಮದುವೆಗೆ ಒಪ್ಪಿಸಲು ಬಲು ದೊಡ್ಡ ಸರ್ಕಸ್ಸನ್ನೇ ಮಾಡುತ್ತಾನೆ. ಅಲ್ಲಿ ಸಿಗುವ ಕಾಮಿಡಿ ಈ ಸಿನಿಮಾದ ಹೈಲೈಟ್ ಆಗಿದೆ. ಈ ಸಿನಿಮಾದಲ್ಲಿ ನಿತಿನ್ ಮತ್ತು ನಿತ್ಯಾ ಮೆನನ್ ಅವರ ಕೆಮಿಸ್ಟ್ರಿ ಅಮೋಘವಾಗಿದೆ. ಯಾವ ಕಾರಣಕ್ಕೂ ಈ ಸಿನಿಮಾ ಎಲ್ಲೂ ಸಹ ಬೋರ್ ಆಗದಂತೆ ಫಾಸ್ಟಾಗಿ ಎಡಿಟ್ ಮಾಡಿದ್ದು ಸ್ಕ್ರೀನ್ ಪ್ರೆಸೆಂಟೇಷನ್ ಸ್ಮೂತ್ ಆಗಿ ಸಾಗುತ್ತದೆ. ಇಷ್ಕ್ ಕತೆ ತುಂಬ ಸರಳವಾಗಿದ್ದರೂ ನಿರ್ದೇಶಕರ ಸೃಜನಶೀಲತೆ, ಚೆನ್ನಾಗಿ ಮೂಡಿ ಬಂದಿರುವ ಸ್ಕ್ರೀನ್ ಪ್ಲೇ ಮತ್ತು ನಟರ ನಟನೆಯು ಈ ಸಿನಿಮಾದಲ್ಲಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ದು ಈ ಸಿನಿಮಾದ ಯಶಸ್ಸಿಗೆ ಕಾರಣ ಎಂದು ಹೇಳಬಹುದು. ನಿಮಗೆ ಈ ಸಿನಿಮಾ ನೋಡಲು ಇಷ್ಟ ಇದ್ದರೆ ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.